ಲೀಲಾಜಾಲ ವೀಕ್ಷಕ ಬಳಗದ ಆತ್ಮೀಯರೇ, ನಮಸ್ಕಾರ ಹಾಗೂ ಸ್ವಾಗತ. ಭಾರತ ದೇಶ ಅನೇಕ ವಿಧಗಳಲ್ಲಿ ಬೆರಗುಗೊಳಿಸುವಂತಹ ದೇಶ. ಅದೇನು ವೈವಿಧ್ಯ, ಅದೇನು ವೈಚಿತ್ರ್ಯ ಈ ದೇಶದಲ್ಲಿ. ಅದೆಷ್ಟು ಭಾಷೆಗಳು, ವೇಷಗಳು, ಭೂಷಣಗಳು, ಆಚಾರಗಳು, ವಿಚಾರಗಳು, ತಿಂಡಿ ತೀರ್ಥಗಳು. ಅಬ್ಬಬ್ಬ! ಅಪ್ಪಟ ಸಸ್ಯಾಹಾರಿಗಳಿಂದ ಹಿಡಿದು ಗೋಮಾಂಸ, ನಾಯಿ ಮಾಂಸ ತಿನ್ನುವವರು ಕೂಡ ಈ ದೇಶದಲ್ಲಿದ್ದಾರೆ. ಸಾವಿರಾರು ವರ್ಷಗಳ ದಾಳಿಗಳಿಗೆ ಒಳಗಾಗಿ ಇದ್ದರೂ ಕೂಡ, ಕೋಟಿ ಕೋಟಿ ಜನರು ಮಾರಣ ಹೋಮಕ್ಕೆ ತುತ್ತಾಗಿದ್ದರೂ ಕೂಡ ಇನ್ನೂ ತನ್ನ ಸಂಸ್ಕೃತಿಯನ್ನು ಉಳಿಸಿಕೊಂಡಿರುವ ಕೆಲವೇ ಕೆಲವು ಪ್ರಾಚೀನ ದೇಶಗಳಲ್ಲಿ ಭಾರತವು ಒಂದು. ನಾಡನ್ನು ಕುರಿತು ಅಪಾರ ಗೌರವದಿಂದ ವಂದೇ ಮಾತರಂ ಎಂದು ಹಾಡಿ ನಮ್ಮೆದೆಯ ಗೂಡಿನಲ್ಲಿ ಬೆಚ್ಚಗಿನ ಭಾವವನ್ನು ನಾವು ಅನುಭವಿಸುವಂತೆ ಮಾಡಿದ್ದಾರೆ ನಮ್ಮ ದೇಶಭಕ್ತ ಕವಿಗಳು. ನಮ್ಮ ಈ ಪ್ರೀತಿಯ ದೇಶಕ್ಕೆ ಇರುವ ಹೆಸರುಗಳಲ್ಲಿಯೂ ಕೂಡ ಎಷ್ಟು ವೈವಿಧ್ಯವಿದೆ ನೋಡಿ. ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣವಾ? ನಮ್ಮ ದೇಶಕ್ಕೆ ಇಂಡಿಯಾ, ಹಿಂದೂಸ್ತಾನ, ಭಾರತ ಅಂತ 3 ಹೆಸರುಗಳಿದೆ. ಇನ್ಯಾವ ದೇಶಕ್ಕೆ ಇಲ್ಲಿರುವಂತೆ ಮೂರು ಹೆಸರುಗಳಿವೆ? ಚೀನಾ, ಅಮೆರಿಕ, ರಷ್ಯಾ, ಫ್ರಾನ್ಸ್, ಆಸ್ಟ್ರೇಲಿಯಾ, ಜಪಾನ್ ಯಾವುದೇ ತೆಗೆದುಕೊಳ್ಳಿ, ಇರೋದು ಒಂದೇ ಹೆಸರು. ಇರೋದು ಒಂದೇ, ಕರೆಯೋದು ಅದೇ ಹೆಸರಿನಿಂದ. ಇಂಗ್ಲೆಂಡ್ಗೆ ಮಾತ್ರ 2 ಇದ್ದಾಗಿದೆ. ಬ್ರಿಟನ್ ಅಥವಾ ಗ್ರೇಟ್ ಬ್ರಿಟನ್ ಅಂತಾರೆ, ಇನ್ನೊಂದು ಇಂಗ್ಲೆಂಡ್. ಇಂಡಿಯಾ ಅನ್ನೋದು ಗ್ರೀಕರ ಬಾಯಿಂದ ಬಂದದ್ದು. ಅಲೆಕ್ಸಾಂಡರ್ ಮೊದಲು ದಂಡೆತ್ತಿ ಬಂದಾಗ ಅಡ್ಡ ಬಂದ ಸಿಂಧೂ ನದಿಯನ್ನ ಇಂಡಸ್ ಎಂದು ಕರೆದು ಅದರ ಪೂರ್ವಕ್ಕಿರುವ ನಾಡನ್ನ ಇಂಡಿಯಾ ಎಂದ. ಸಾವಿರಾರು ವರ್ಷಗಳ ನಂತರ ಬಂದ ಯುರೋಪಿನವರೆಲ್ಲ ನಮ್ಮ ದೇಶವನ್ನು ಇಂಡಿಯಾ ಎಂದೇ ಕರೆದರು. ಅಂತೂ ವಿದೇಶಿಯರ ಬಾಯಲ್ಲಿ ಈ ದೇಶ ಇಂಡಿಯಾ ಅಂತ ರೂಢಿಗೆ ಬಂದುಬಿಡ್ತು. ನಂತರ 8ನೆಯ ಶತಮಾನದ ಆದಿಯಿಂದ ಅರಬರು ಬಂದರು. ಅವರು ಇದನ್ನ ಹಿಂದೆ ಎಂದರು. ನಂತರ 1-2 ಶತಮಾನಗಳ ಬಳಿಕ ಗಜ್ನಿ ಗೋರಿಗಳು ತೆಕ್ಕೆಯಾಗಿ ಬಂದರು. ಪರ್ಷಿಯಾದಿಂದ ಬಂದವರು ಕೂಡ ಸಿಂಧೂ ನದಿಯನ್ನು ದಾಟಿ ಬಂದವರೇ. ಸಿಂಧುವನ್ನು ಹಿಂದೂ ಎಂದು ಕರೆದರು. ಭೂಭಾಗಕ್ಕೆ ಹಿಂದೂಸ್ತಾನ ಎಂದರು. ಇದೇ ಹೆಸರು ಪ್ರಚಾರಕ್ಕೆ ಬಂತು. ಈ ಸಂದರ್ಭದಲ್ಲಿ ನಾವು ಒಂದು ವಿಚಾರವನ್ನ ಗಮನವಿಟ್ಟು ನೋಡಬೇಕು. ಸುಮಾರು 10,000 ವರ್ಷಗಳ ಸಂಸ್ಕೃತಿ, ನಾಗರಿಕತೆ, ಪರಂಪರೆ ಇದ್ದ ಈ ದೇಶಕ್ಕೆ ತನ್ನದೇ ಆದ ಹೆಸರು ಇತ್ತೇ ಇಲ್ಲವೇ? ನಾವು ನೋಡಿ, ಒಂದು ಮಗು ಇರಲಿ, ಒಂದು ನಾಯಿ ಸಾಕ್ತೀವಿ ಅಂತ ಇಟ್ಕೊಳ್ಳಿ, ಬೆಕ್ಕು, ಇವೆಲ್ಲದಕ್ಕೂ ಕೂಡ ಹೆಸರಿಟ್ಟು ಕರಿತೀವಿ. ನಮ್ಮ ಜನರಂತೂ ಹಸುಗಳಿಗೆ ತುಂಬ ಸೊಗಸಾದ ಹೆಸರುಗಳನ್ನೇ ಇಟ್ಟು ಕರೆದ್ರು. ಗಂಗೆ ಬಾರೆ, ಗೌರಿ ಬಾರೆ ಅಂತ ದೇವತೆಗಳ ಹೆಸರಿಟ್ಟು ಕರೆಯೋ ಅಂಥ ಒಂದು ವಾತ್ಸಲ್ಯ, ಆದರ ಭಾವ ನಮ್ಮ ಜನರಲ್ಲಿದೆ. ಹೀಗಿರುವಾಗ ಸಾವಿರಾರು ವರ್ಷಗಳ ಈ ದೇಶಕ್ಕೆ ಒಂದು ಹೆಸರು ಇದ್ದೇ ಇತ್ತಲ್ವಾ? ಹೌದು, ಖಂಡಿತ ಇತ್ತು. ಅದೇ ಭಾರತ ವರ್ಷ ಅಂತ. ಎಷ್ಟು ಕಾಲದಿಂದ ಈ ಹೆಸರಿದೆ? ಸಾವಿರಾರು ವರ್ಷಗಳಿಂದ ಅಂತ. ಅಷ್ಟು ಹೇಳಿದ್ರೆ ಸಾಲದು, ಅದಕ್ಕೆ ಆಧಾರನೂ ನೀಡಬೇಕಲ್ಲ. ಈ ದೇಶದಲ್ಲಿ ಅತ್ಯಂತ ಪ್ರಾಚೀನ ಸಾಹಿತ್ಯ ಇದೆ. ಎಷ್ಟೋ ಕಡೆ ಈ ದೇಶದ ಗಡಿಗಳನ್ನು ಗುರುತಿಸಿ, ಭೂಮಿಯ ಲಕ್ಷಣಗಳನ್ನು ಹೇಳಿ, ದೇಶದ ಹೆಸರನ್ನು ಹೇಳಿದ್ದಾರೆ. ಅಖಂಡ ಭಾರತಕ್ಕೆ ಜಂಬೂ ದ್ವೀಪ ಅಂತ ಹೇಳ್ತಾರೆ. ಉತ್ತರದ ಹಿಮಾಲಯದಿಂದ ದಕ್ಷಿಣದ ಕನ್ಯಾಕುಮಾರಿ, ಅಂದರೆ ಅದರ ಬಳಿ ಇರುವಂತಹ ಮಹಾಸಾಗರ ಇದೆಯಲ್ಲ, ಅದಕ್ಕೆ ದಕ್ಷಿಣೋದಧಿ ಅಂತ ಹೇಳ್ತಾರೆ, ಹಿಂದೂ ಮಹಾಸಾಗರ ಅಂತ ಹೇಳ್ತಾರೆ, ಇಂಡಿಯನ್ ಓಷನ್, ಇಲ್ಲಿವರೆಗೂ ಇರುವಂತಹ ವಿಶಾಲ ಭೂಮಿಯನ್ನ ಭಾರತ ವರ್ಷ ಅಂತ ನಾಮಕರಣ ಮಾಡಿಟ್ಟಿದ್ದಾರೆ. ಇದೇ ಶ್ಲೋಕನೇ ವಿಷ್ಣು ಪುರಾಣದಲ್ಲಿ ಸಿಗೋವಂಥದ್ದು. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ಭಾರತಂ ತದ್ವರ್ಷಮಾಹುಃ ಭಾರತೀ ಯತ್ರ ಸಂತತಿ. ತುಂಬ ಸ್ಪಷ್ಟವಾಗಿದೆ. ಸಮುದ್ರದಿಂದ ಉತ್ತರಕ್ಕಿರುವಂಥದ್ದು, ಹಿಮಾದ್ರಿಯಿಂದ, ಹಿಮವತ್ ಪರ್ವತದಿಂದ ದಕ್ಷಿಣಕ್ಕಿರುವಂತಹ ವಿಶಾಲ ಭೂಭಾಗವನ್ನ ಭಾರತ ವರ್ಷ ಅಂತ ಕರೀತಾರೆ. ಈ ವಿಶಾಲ ಭೂಭಾಗದಲ್ಲಿ ವಾಸ ಮಾಡುವಂತಹ ಸಂತತಿ ಜನ ಯಾರಿದ್ದಾರೆ ಅವರನ್ನ ಭಾರತೀಯರು ಅಂತ ಕರೀತಾರೆ. ಹೀಗೆ ಅಂತ ಸುಸ್ಪಷ್ಟವಾಗಿ ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ. ಈ ಶ್ಲೋಕ ಈ ಭಾರತದ ದಕ್ಷಿಣದ ಮತ್ತು ಉತ್ತರದ ಸೀಮೆಗಳನ್ನಷ್ಟೇ ಉಲ್ಲೇಖ ಮಾಡ್ತಾ ಇದೆ. ಈ ವಿಷ್ಣು ಪುರಾಣದಲ್ಲಿ ಇನ್ನೊಂದು ಪದ್ಯ ಬರುತ್ತೆ.
ಅದು ರಾಷ್ಟ್ರಭಕ್ತಿ ಪ್ರೇರಕವಾದಂತಹ ಸೊಗಸಾದ ಪದ್ಯ. ಅದು ಕೇವಲ ಸೀಮೆಗಳನ್ನಷ್ಟೇ ಅಲ್ಲ, ಆದರೆ ಈ ದೇಶದ ಸೌಂದರ್ಯ ಎಂಥದ್ದು, ಮಹಿಮೆ ಎಂಥದ್ದು ಅನ್ನೋದನ್ನ ಹೇಳುತ್ತೆ. ದೇವತೆಗಳು ಕೂಡ ಈ ದೇಶವನ್ನ ನೋಡಿ ಮೆಚ್ಚುಗೆ ನುಡಿತಾರಂತೆ. ಅದಕ್ಕೆ ಇದು ಕರ್ಮಭೂಮಿ, ಅದರ ಜೊತೆಗೆ ಪುಣ್ಯಭೂಮಿಯೂ ಕೂಡ. ಸತ್ಕರ್ಮಗಳನ್ನು ಮಾಡಿ ಮನುಷ್ಯ ಮೋಕ್ಷ ಮಾರ್ಗವನ್ನು ಕಂಡುಕೊಳ್ಬಹುದಾದಂತೆ. ಅದಕ್ಕೆ ಹೇಳ್ತಾರೆ, ಗಾಯಂತಿ ದೇವಾಃ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಭವಂತಿ ಭೂಯಃ ಪುರುಷಾಸುರತ್ವಾತ್. ಈ ವಿಷ್ಣು ಪುರಾಣ ಅತ್ಯಂತ ಪ್ರಾಚೀನವಾಗಿರುವಂಥದ್ದು, ಮಹತ್ವವಾಗಿರುವಂಥದ್ದು, ಮತ್ತೆ ಗೌರವನೀಯವಾದಂತಹ ಮಹಾಗ್ರಂಥ. ಇದು ವ್ಯಾಸರ ಕಾಲದ್ದು, ಅಂದರೆ ಸುಮಾರು 8,000 ವರ್ಷಗಳಷ್ಟು ಪ್ರಾಚೀನವಾದದ್ದು ಅನ್ನೋದನ್ನ ಸುಸ್ಪಷ್ಟವಾಗಿ ಆಧಾರಗಳಿಂದ ಹೇಳಬಹುದು. ಇದೆಲ್ಲ ಇರಲಿ, ಇದರಿಂದ ಏನು ಅರ್ಥ ಆಯಿತು? ಭಾರತ ಅನ್ನೋ ಹೆಸರು ಎಷ್ಟೊಂದು ಪ್ರಚುರವಾಗಿತ್ತು ನಮ್ಮ ಪ್ರಾಚೀನ ಭಾರತದಲ್ಲಿ ಅನ್ನೋದು ಸ್ಪಷ್ಟವಾಗುತ್ತೆ. ಈಗ ನೋಡಿ, ಈ ಭಾರತ ಅಂತ ಬರೋವಂಥದ್ದು ಬೇರೆ ಬೇರೆ ಗ್ರಂಥಗಳಲ್ಲೂ ಒಂದು ಅದಕ್ಕೆ ಉದಾಹರಣೆ ಸಿಗುತ್ತೆ. ಉದಾಹರಣೆಗೆ ನಮ್ಮ ಮಹಾಕಾವ್ಯ ಇದೆಯಲ್ಲ, ಮಹಾಭಾರತ, ಅದರಲ್ಲೇ ಇದೆ ಭಾರತದ ಹೆಸರು ಬರುತ್ತೆ. ಭಾಗವತ, ಬೃಹನ್ನಾರದೀಯ, ಪದ್ಮಪುರಾಣ, ವಾಯುಪುರಾಣ ಮುಂತಾದ ಮತ್ಸ್ಯ ಪುರಾಣ, ಇನ್ನೂ ಅನೇಕ ಪುರಾಣಗಳಲ್ಲಿ ಈ ಭಾರತ ಅನ್ನೋ ಹೆಸರು ಮತ್ತೆ ಮತ್ತೆ ಬರುತ್ತೆ. ಈಗ ನೋಡಿ, ಒಂದು ಕಡೆ ಹೇಳ್ತಾರೆ, ಆಯತಸ್ತು ಕುಮಾರೀತಃ ಗಂಗಾಯ ಪ್ರವಾಹಾವಧಿ. ಅಂದರೆ ಎಷ್ಟು ವಿಶಾಲವಾಗಿದೆ ಇದೆ ಅಂತ ಹೇಳಿದ್ರೆ, ಗಂಗಾ ಪ್ರವಾಹ ಎಲ್ಲಿಂದ ಆರಂಭವಾಗುತ್ತೆ, ಗೋಮುಖ, ಅಲ್ಲಿಂದ ಹಿಡಿದು ಕುಮಾರೀತಃ, ನೋಡಿ ಎಷ್ಟು ಹಳೆಯ ಗ್ರಂಥಗಳಲ್ಲಿ ಕನ್ಯಾಕುಮಾರಿ ವಿಚಾರ ಹೇಳ್ತಾರೆ ಅಂತ, ಅಲ್ಲಿವರೆಗೂ ಇರೋವಂಥಷ್ಟು ವಿಶಾಲವಾಗಿದೆ ಇದು ಭಾರತ ಅಂತ ಹೇಳೋದುಂಟು. ಅದರಿಂದ ಇದು ಸಾಮಾನ್ಯವಾದಂಥದ್ದಲ್ಲ. ಇನ್ನೂ ಒಂದು, ಋಷಭ ಮತ್ತು ಜಯಂತಿಗೆ ಹುಟ್ಟಿದ ಭರತ ಅನ್ನೋನು ಅಜನಾಭ ವರ್ಷವನ್ನು ಆಳಿದ್ದರಿಂದ ಭರತ ವರ್ಷ ಎಂಬ ಹೆಸರು ಬಂತಂತೆ. ಹಾಗೆ ದುಷ್ಯಂತ ಶಕುಂತಲೆಯ ಪುತ್ರನಾದ ಭರತನೂ ಇದ್ದಾನೆ. ಇವನಿಗೆ ಸರ್ವದಮನನೆಂಬ ಬಿರುದಿತ್ತು. ಇನ್ನೊಂದು ನಮಗೆಲ್ಲ ಗೊತ್ತಿರುವಂಥದ್ದು ದಶರಥ ಪುತ್ರ ಭರತ ಅಂತ. ಆಮೇಲೆ ಭರತ ಋಷಿ ಇದ್ದಾರೆ, ಜಡಭರತ ಮುನಿ ಇದ್ದಾರೆ, ಹಾಗೆಯೇ ನಾಟ್ಯಶಾಸ್ತ್ರಕರ್ತರಾದಂತಹ ಭರತ ಮುನಿಗಳು ಕೂಡ ಇದ್ದಾರೆ. ಎಲ್ಲ ಕಲೆಗಳಿಗೂ ಆಗರವಾಗಿರುವಂತಹ ಸುಪ್ರಸಿದ್ಧವಾದಂತಹ ಥಿಯೇಟ್ರಿಕಲ್ ವರ್ಕ್ ಇದು ಭರತ ಮುನಿ ಇದು. ಹಾಗೆ ಜೈನ ಪುರಾಣಗಳಲ್ಲಿ ಋಷಭ ತೀರ್ಥಂಕರನಾದ ಭರತನು ಆಳಿದ ದೇಶಕ್ಕೆ ಭರತಖಂಡ ಅನ್ನೋ ಹೆಸರು ಬಂತು ಅಂತ ಕೂಡ ಇದೆ. ಅಂದರೆ ಜೈನ ಪುರಾಣಗಳು ಕೂಡ ಈ ಭರತಖಂಡ ಅನ್ನೋ ಹೆಸರನ್ನ ಸಮರ್ಥಿಸ್ತಾ ಇವೆ ಅಂತ ಅರ್ಥ ಆಯಿತು. ಹಾಗೆಯೇ ಖಾರವೇಲ, ಖಾರವೇಲ ಅನ್ನೋನು ಒಡಿಸ್ಸಾ ದೇಶದ ಮಹಾವೀರ ಶೂರ. ಈ ಖಾರವೇಲನ ಹಾತಿಗುಂಪ ಶಾಸನದಲ್ಲೂ ಕೂಡ ಭರತವಸ ಅಂತಿದೆ, ಅಂದರೆ ಭಾರತ ವರ್ಷ ಅಂತ. ಹಾಗೆಯೇ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲೂ ಕೂಡ ಆ ಹಿಮವತಃ ಕುಮಾರಿ ಪರ್ಯಂತಂ ಚಕ್ರವರ್ತಿ ಕ್ಷೇತ್ರಂ ಅಂತ ಬರುತ್ತೆ. ಚಕ್ರವರ್ತಿ ಕ್ಷೇತ್ರ ಯಾವುದಪ್ಪ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ, ಹಿಮವತ್ ಪರ್ವತದಿಂದ ಹಿಡಿದು ಕುಮಾರಿ ಪರ್ಯಂತಂ. ಹೀಗೆ ಒಟ್ಟಿನಲ್ಲಿ ಕೆಲವರು ಹೇಳ್ತಾರಲ್ಲ, ಬ್ರಿಟಿಷರು ಬಂದ ಮೇಲೆ ಭಾರತ ಒಂದಾಯ್ತು ಅನ್ನೋದು, ಅಂಥ ಮೇಧಾವಿಗಳು ಈ ಉದಾಹರಣೆಗಳನ್ನೆಲ್ಲ ಗಮನಿಸಬೇಕು. ಈ ಭಾರತ ಅನ್ನೋ ಹೆಸರಿಗೆ ಇಷ್ಟೆಲ್ಲ ಪ್ರಾಚೀನ ಪುರಾವೆಗಳಿರೋದ್ರಿಂದ ಮತ್ತು ನಮ್ಮ ದೇಶದ್ದೇ ಆಗಿರೋದ್ರಿಂದ ಈ ಹೆಸರನ್ನೇ ಇಟ್ಕೋಬೋದಾಗಿತ್ತಲ್ವಾ. ಆದರೆ ನಮ್ಮ ಈ ಸಂವಿಧಾನ ಆರಂಭ ಆಗೋದು ಹೇಗೆ ಅಂತ ಹೇಳಿದ್ರೆ, ಇಂಡಿಯಾ ದಟ್ ಈಸ್ ಭಾರತ್ ಅಂತ ಹೇಳ್ತಾರೆ. ವಿ ದ ಪೀಪಲ್ ಆಫ್ ಇಂಡಿಯಾ ದಟ್ ಈಸ್ ಭಾರತ್ ಅಂತ. ಬಹುಶಃ ಇಂಡಿಯಾನ ಬಿಡ್ಬೋದಾಗಿತ್ತೇನೋ, ಅಥವಾ ಭಾರತ್ ದಟ್ ಈಸ್ ಇಂಡಿಯಾ ಅಂತ ಹೇಳ್ಬೋದಾಗಿತ್ತೇನೋ. ಆಗಿನ ಕಾಲದಲ್ಲಿ ಈ ಸಂವಿಧಾನ ಮಾಡಿದವ್ರಿಗೆ ತುಂಬ ಮೇಧಾವಿಗಳೇ ಆಗಿದ್ರು. ಆದರೂ ಕೂಡ ಈ ಅನುಕರಣೆಯನ್ನ, ಯುರೋಪಿನಿಂದ ಬಂದಂತಹ ಪದಗಳನ್ನು ಬಿಡೋದಕ್ಕೆ ತುಂಬ ಜನಕ್ಕೆ ಮನಸ್ಸಿರಲಿಲ್ಲ ಅಂತ ಕಾಣುತ್ತೆ. ಆದರೆ ನನಗನ್ಸುತ್ತೆ, ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ಈ ಮಾತನ್ನ ಕೇವಲ ಭಾರತ ಅಂತ ಮಾತ್ರ ಉಳಿಸ್ಕೋಬಹುದಾಗಿತ್ತು ಅಂತ. ಯಾಕೆ ಗೊತ್ತಾ? ಅಂಬೇಡ್ಕರ್ ಎಲ್ಲರಿಗಿಂತ ಹೆಚ್ಚಾಗಿ ಸಂಸ್ಕೃತ ಭಾಷೆಯ ಮಹತ್ವವನ್ನು ಅರಿತಿದ್ದವರು. ಅದರ ಹಿಸ್ಟ್ರಿ, ಇತಿಹಾಸ ಏನಿದೆ, ಸಾಹಿತ್ಯ ಏನಿದೆ, ಮತ್ತು ಅದು ಈ ದೇಶದ ಒಂದು ಸ್ವಂತಿಕೆಯನ್ನ, ಮಹತ್ವವನ್ನು, ಸಾರವನ್ನು, ಸತ್ವವನ್ನು ಹೇಳುವಂತಹ ಭಾಷೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಅವ್ರೇನು ಹೇಳಿದ್ರು, ನಮ್ಮ ದೇಶದಲ್ಲಿ ಯಾವುದಾದ್ರೂ ಒಂದು ನ್ಯಾಷನಲ್ ಲ್ಯಾಂಗ್ವೇಜ್ ಆಗಬೇಕು, ರಾಷ್ಟ್ರೀಯ ಭಾಷೆ ಅಂತ ಆಗಬೇಕು,
ಅಂಥ ಯೋಗ್ಯತೆ ಇರೋದು ಯಾವುದಕ್ಕೆ ಅಂದರೆ ಸಂಸ್ಕೃತ ಅಂತ ಹೇಳಿದರು. ಆದ್ದರಿಂದ ನಾನು ಹೇಳ್ತಾ ಇರೋದು, ಅಂಬೇಡ್ಕರ್ ಏನಾದರೂ ಮನಸ್ಸು ಮಾಡಿ ಪಟ್ಟು ಹಿಡಿದಿದ್ರೆ ಭಾರತ ಅನ್ನೋ ಹೆಸರು ಮಾತ್ರ ಉಳಿಸ್ಕೋಬಹುದಾಗಿತ್ತು. ಮತ್ತು ಸಂಸ್ಕೃತವನ್ನು ಕೂಡ ಮುಂದಕ್ಕೆ ತರಬಹುದಾಗಿತ್ತು. ಏನೇ ಆಗಲಿ ಇವತ್ತು ಮೂರು ಹೆಸರು ಪ್ರಚಾರದಲ್ಲಿದೆ. ಆದರೆ ಈಗಾಗಲೇ ನಾನು ಕೊಟ್ಟಿರುವಂತಹ ಈ ಪುರಾವೆಗಳನ್ನು, ಆಧಾರಗಳನ್ನು, ಪ್ರಮಾಣಗಳನ್ನು ನೋಡಿದ್ರೆ ಭಾರತ ಅನ್ನೋದಕ್ಕೆ ಇರುವಂತಹ ಮಹತ್ವವಾಗಲಿ, ಸಾರವಾಗಲಿ, ಅರ್ಥ ಸ್ವಾರಸ್ಯವಾಗಲಿ, ಪ್ರಾಚೀನತೆಯಾಗಲಿ ಇನ್ಯಾವುದಕ್ಕೂ ಇಲ್ಲ. ಯಾರಿಗೋ ಬಾಯಿ ತಿರುಗಲಿಲ್ಲ, ಹೇಳೋಕೆ ಬರಲಿಲ್ಲ ಅಂತ ಹೇಳಿದಂತಹ ಪದಗಳು ಉಳಿದೆಲ್ಲ. ಅದನ್ನೆಲ್ಲ ಬಿಟ್ಟು ನಾವಾದರೂ ಇನ್ನು ಮುಂದೆ ಭಾರತ ಭಾರತ ಅಂತ ನಮ್ಮ ದೇಶವನ್ನು ಭಾರತ ವರ್ಷ ಅಂತ ಬಹಳ ಗಮ್ಮತ್ತಿನಿಂದ, ತುಂಬ ಸಂತೋಷದಿಂದ, ಗಂಭೀರವಾಗಿರುವಂಥ ಈ ಪದವನ್ನು ಪ್ರಚಾರದಲ್ಲಿ ತರಬೇಕು ಅಂತ ಅನಿಸುತ್ತೆ.